ಈಗ ನೋಡಿ ಸರ್, ನಾವೀಗ ಯಾವ ಪೊಲಿಟಿಕಲ್ ಅಲ್ಲ, BJP ಆಗಲಿ ಕಾಂಗ್ರೆಸ್ ಆಗಲಿ, ನಾವು ದುಡಿಲೇಬೇಕು. ಈಗ ಮೊನ್ನೆ ಒಂದು ಉದಾಹರಣೆಗೆ ಕಾಂಗ್ರೆಸ್ನವರು ರ್ಯಾಲಿ ಪಾದಯಾತ್ರೆ ಕೂಳೂರಿನ ಮುಲ್ಕಿಗೆ, ಇಡೀ ಹೈವೇ ಬ್ಲಾಕ್, ಇಡೀ ಬಸ್ ಎಲ್ಲ ಕಾರ್ ಎಲ್ಲ ರೂಟ್ ತಪ್ಪಿಸಿ ಹೋಗಿದ್ದಾರೆ, ಎಲ್ಲ ಬಸ್. ನಾನು ಸಹ ಹೋಗಿದ್ದೇನೆ. ಆಗ ಪಬ್ಲಿಕ್ಕಿಗೆ ಉಪದ್ರ ಇಲ್ಲ. ಬಸ್ಸಿನವರು ರೂಟ್ ತಪ್ಪಿಸಿ ರ್ಯಾಶ್ ಹೋದರೆ ಮಾತ್ರ ಪಬ್ಲಿಕ್ ಉಪದ್ರ. ಅದು ಕಾರಣ ಯಾರು ಈ ಸ್ಪೀಡ್ ಹೋಗಲಿಕ್ಕೆ, ರೂಟ್ ತಪ್ಪಿಸಲಿಕ್ಕೆ? ಯಾಕೆ ಪರ್ಮಿಷನ್ ಕೊಡಬೇಕು? ಇವರಿಗೆ ಪರ್ಮಿಷನ್ ಬೇಕಾ? ಗ್ರೌಂಡಿಗೆ ಕೊಡಿ ಸರ್. ಯಾವ ಇಷ್ಟೊಂದು ಗ್ರೌಂಡಲ್ಲಿ ಮಾಡಿ. ಇವರಿಗೆ ಸಂವಿಧಾನ ಭಾರತದಲ್ಲಿ ಎಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಹಕ್ಕು ಇದೆ. ಯಾರು ಪ್ರತಿಭಟನೆ ಮಾಡಲಿ ಸರ್, ಮಾಡಲಿ. ಮೇನ್ ರೋಡಲ್ಲಿ ಪಬ್ಲಿಕ್ ಡಿಸ್ಟರ್ಬ? ನಿಮಗೆ ಗ್ರೌಂಡ್ ಉಂಟಲ್ಲ, ಒಂದು ಗ್ರೌಂಡಲ್ಲಿ ಮಾಡಿ. ನೀವು ಕೂತು ಉಪವಾಸ ಎಲ್ಲ ಎಷ್ಟಿದೆ ಬೇಕಂತ ಮಾಡಿ, ನಮಗೆ ಏನೂ ಅಭಿಪ್ರಾಯ ಇಲ್ಲ. ಮೇನ್ ರೋಡಲ್ಲಿ ಯಾಕೆ ಸರ್ ಮಾಡ್ತೀರಿ? ಆಗ ನಿಮಗೆ ಉಪದ್ರ ಆಗಲ್ವಾ? ಅದೇ ಒಂದು ಬಸ್ಸಿನ ವಾಹನ ಹಾಕಿ ಒಂದು ಇದು ಅದು ರ್ಯಾಶ್ ಡ್ರೈವರ್ ಎಲ್ಲ ಇದು ಮಾಡ್ತಾರೆ ಪಬ್ಲಿಕ್. ಇದನ್ನು ಯಾರು ಕೇಳಲ್ಲ? ಯಾಕೆಂದರೆ ಯಾರಿಗೆ ಬೇಡ, ಬಸ್ನವ್ರು ಸ್ಪೀಡ್ ಹೋದ್ರೆ ಮಾತ್ರ ಎಲ್ಲರಿಗೆ ಬೇಕಾಗಿದೆ. ಬಸ್ನವ್ರು ಅಂದರೆ ದುಡಿಯೋರಲ್ಲ, ಅದಕ್ಕೆ ಮಾತ್ರ. ಯಾರಿಗೂ ಕೊಡಬೇಡಿ ಸರ್ ಪರ್ಮಿಷನ್, ಯಾವ ಪಕ್ಷಕ್ಕೆ ಹೋದ್ರು ಬೇಡ. ಯಾಕೆಂದ್ರೆ ನಮ್ಮ ಈ ಮಂಗಳೂರಲ್ಲಿ ಯಾವ ರೋಡ್ ಸರಿ ಇಲ್ಲ ಒಂದನೇ, ಅದರಲ್ಲಿ ಇವರದ್ದು ರ್ಯಾಲಿ ಮಾಡಿ ನಾವು ಹೇಗೆ ಹೋಗುವುದು ಹೇಳಿ ಅಂತೆ? ನಾವು ಯಾವುದಕ್ಕೆ ಇದಲ್ಲ, ಮೇನ್ ರೋಡಲ್ಲಿ ಬೇಡ, ಗ್ರೌಂಡಲ್ಲಿ. ಇಲ್ಲಿ ಕೂಲರಲ್ಲಿ ಅಷ್ಟೊತ್ತು ಗ್ರೌಂಡ್ ಉಂಟು, ಮಂಗಳೂರಲ್ಲಿ ಉಂಟು ಗ್ರೌಂಡು, ಅಲ್ಲಿ ಸಾಕಲ್ಲ ಸರ್. ಬಂದು ಒಂದು 5 ಲಕ್ಷ 10 ಲಕ್ಷ ಜನ ಬಂದರು ವ್ಯವಸ್ಥೆ ಉಂಟಲ್ಲ, ಅದು ಯಾಕೆ ಮಾಡಲ್ಲ ಯಾರು?